ಬೇಸಿಗೆ ಕಾಲದಲ್ಲಿ ಈಗೆಲ್ಲ ವಿದ್ಯಾರ್ಥಿಗಳಿಗೆ ರಜದ ಒಂದು ಸಮಯ. ಹಾಗಾಗಿ ಒಂದು ಬೇಸಿಗೆ ಶಿಬಿರವನ್ನ ಈ ವರ್ಷದಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡ್ತಕ್ಕಂಥ IT ಸೆಲ್ನ ಹುಡುಗರುಗಳೇನಿದ್ದಾರೆ ಅವ್ರ ಜೊತೆ ಕೂತು ಕಳೆದ ಒಂದು ತಿಂಗಳಿಂದನೂ ನಿರಂತರವಾಗಿ ಈ ಕಾರ್ಯಕ್ರಮ ಯಾವ ರೀತಿ ಹೋಗಬೇಕು 5 ದಿನಗಳ ಕಾಲ ಅಂತಕ್ಕಂಥದ್ದು ಪ್ಲಾನಿಂಗನ್ನು ಮಾಡ್ಕೊಂಡಿದ್ದೇವೆ. ಇವತ್ತು ಮೊದಲನೇ ದಿನದ ಕಾರ್ಯಕ್ರಮದ ಒಂದು ಚಾಲನೆಗೆ CS ಪುಟ್ಟರಾಜಣ್ಣ ಅವರು ಜೊತೆಯಲ್ಲಿದ್ದಾರೆ, ಅಂದಾನಿ ಸಾಹೇಬ್ರಿದ್ದಾರೆ, ಜಿಲ್ಲಾಧ್ಯಕ್ಷರು ರಮೇಶ್ ಅಣ್ಣ ಅವರು, ರಾಮಚಂದ್ರ ಅವರು, ಅನೇಕ ಜನ ಪಕ್ಷದ ಮುಖಂಡರು. ಇದು ಒಂದು ಪಕ್ಷಾತೀತವಾದಂಥ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಭಾವಿಸಿದ್ದೇವೆ. ಈಗಾಗಲೇ ತಾಲೂಕಿಂದ ಹತ್ತತ್ರ 320ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನು ಪಾಲ್ಗೊಂಡಿದ್ದಾರೆ. ಇನ್ನೂ ಬಹುತೇಕರು ಬರ್ತಕ್ಕಂಥದ್ದಿದೆ. ಹಾಗಾಗಿ ಬೇಸಿಗೆಯ ಈ ಒಂದು ಕಾಲದಲ್ಲಿ ಇವತ್ತು ಡ್ಯಾನ್ಸ್ ಇರ್ಬೋದು, ಕರಾಟೆ ಇರ್ಬೋದು, ಅಥವಾ ಕಲೆಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಿಚಾರ ಇರ್ಬೋದು, ಎಲ್ಲದರಲ್ಲೂ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಮುಂದಿನ ಭವಿಷ್ಯದ ಪೀಳಿಗೆಗಳಿಗೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೇವೆ. ಚೆನ್ನಾಗಿದ್ದಾರೆ, ಡೆಲ್ಲಿನಲ್ಲಿದ್ದಾರೆ. 14ನೇ ತಾರೀಕು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನ ಅಟೆಂಡ್ ಮಾಡ್ತಾರೆ. ಆರೋಗ್ಯ ಚೆನ್ನಾಗಿದೆ, ಯಾರು ಕೂಡ ಆತಂಕ ಪಡ್ತಕ್ಕಂಥದ್ದೇನು ಬೇಡ. ಬಹುಶಃ ಅವರ ತಂದೆ ತಾಯಿಯ ಒಂದು ಒಳ್ಳೆ ಕೆಲಸ ಕಾರ್ಯ ಅವ್ರಿಗೆ ಒಂದು ಶ್ರೀರಕ್ಷೆಯಾಗಿ ಅವರ ಒಂದು ಆರೋಗ್ಯವನ್ನು ಕಾಪಾಡುತ್ತೆ ಅಂತಕ್ಕಂಥದ್ದು ಒಂದಾದರೆ, ಮತ್ತು ನಾಡಿನ ಜನತೆಯ ಪ್ರತಿನಿತ್ಯ ಅವರ ಆರೈಕೆ ಪ್ರೀತಿ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳಾಗಿದ್ರೆ ಎಲ್ಲವೂ ಕೂಡ ಸರಿ ಹೋಗಲಿ ಅಂತಕ್ಕಂಥದ್ದು ಅವರ ಪ್ರಾರ್ಥನೆ ಏನಿದೆ. ಆ ಪ್ರಾರ್ಥನೆಗೆ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ. ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಚೆನ್ನಾಗಿದ್ದಾರೆ, ಯಾವುದೇ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ.